श्रीराघवेन्द्रार्य 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 पाहि प्रभो। 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 श्रीराघवेन्द्रार्य श्रीराघ ಸೊ ಈ ಜಾಗಕ್ಕೆ ಬರಲಿಕ್ಕೆ ಮೇನ್ ಕಾರಣ ಅಂದರೆ ಯೂಟ್ಯೂಬ್ಸಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿದ್ದು ನಾವು. ಸೊ ಹೀಗೆ ನಮ್ಮ ತಂದೆಯವ್ರಿಗೆ ಯಾರೋ ವಾಕಿಂಗಲ್ಲೂ ಹೇಳಿದ್ರಂತೆ ಈ ಸ್ಥಳ ತುಂಬ ಪವರ್ಫುಲ್ ಇದೆ, ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನ್ನ ಲೈಫಲ್ಲಿ ಹಾಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಮತ್ತು ಕೆರಿಯರಲ್ಲೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ಒಂದ್ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದು ಥರ್ಸ್ಡೇ ಬಂದು ರಾಯರ ಹತ್ರ ಕೇಳಿದ್ರು. ಸೊ ಅವರು ಒಂದು 21 days ತುಪ್ಪದ ದೀಪ ಆರತಿ ಮಾಡಿ ಆಮೇಲೆ ಚೇಂಜಸ್ ನೋಡ್ತೀರಾ ಅಂತ ಹೇಳಿದ್ರು. ಸಂಕಲ್ಪ ಮಾಡಿದ ಒಂದೇ ವಾರದಲ್ಲಿ ಸಮ್ ನೆಗೆಟಿವ್ ಆ್ಯಪೆಂಡ್. ಸೊ ನಂದು ಜಾಬಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಯಿತು. ಸೊ ಐ ಥಿಂಕ್ ಅದು ಒಳ್ಳೆಯದಕ್ಕೆ ಆಗಿದೆ ಅಂತ ಭಾವಿಸ್ತೀನಿ. ಈಗ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಲುಕಿಂಗ್ ಫಾರ್ ದ ಪಾಸಿಟಿವ್ ರಿಸಲ್ಟ್. ಪರ್ಸ್ನಲ್ ಲೈಫಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೊ ಚೇಂಜಸ್ ಆಗುತ್ತೆ, ಲೈಫಲ್ಲಿ ಮುಂದೆ ಒಳ್ಳೇದಾಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಮುಂದೆ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ರಾಯರಿದ್ದಾರೆ. ನಂದು 4ನೇ ವಾರ. ಸೊ 21 ವಾರದಲ್ಲಿ ಎಲ್ಲನೂ ಬದಲಾವಣೆ ಆಗುತ್ತೆ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ. ನಾವು ಬೊಮ್ಮನಹಳ್ಳಿಯಿಂದ ಬರ್ತಾ ಇರೋದು. ಸೊ ಅದಕ್ಕೋಸ್ಕರನೇ ನಾವು ಫ್ರೈಡೇ ನೈಟೇ ಬಂದುಬಿಡ್ತೀನಿ. ಫ್ರೈಡೇ ನೈಟ್ ಬಂದು ನಮ್ಮ ತಂದೆ ಮನೆ ಉಳ್ಕೊಂಡು ಮತ್ತೆ ಬೆಳಗ್ಗೆ ಬರ್ತೀನಿ. ಸೊ ಅಷ್ಟು ವೈಬ್ರೇಷನ್ ಇದೆ, ಪಾಸಿಟಿವಿಟಿ ಇದೆ ಈ ಸ್ಥಳದಲ್ಲಿ. ನಿಮ್ಮ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಒಂದು ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ, ರಾಯರ ಮೇಲೆ ಭಕ್ತಿ ಇಟ್ಟು ಬಂದಿನ ಸೇವೆ ಮಾಡಿ ದೇವರು ನಿಜವಾಗ್ಲೂ ಕೈ ಬಿಡಲ್ಲ ನಿಮ್ಮನ್ನ. ಅದಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. श्रीराघवेन्द्रार्य 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 पाहि प्रभो। 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 ನಾವು ಬೆಂಗಳೂರಿಂದ ಬೇಗೂರಿಂದ ಬರ್ತಾ ಇದ್ದೀವಿ. ಇಲ್ಲೊಬ್ರು ಹೇಳಿದ್ರು, ನಮ್ಮ ತಮ್ಮ ಹೇಳಿದ್ರು, ಒಂದು 1 hour ಮಂತ್ರಾಲಯದಲ್ಲಿ ಬಂದರೆ ಒಳ್ಳೆಯದಾಗುತ್ತೆ, ಬಟ್ ಪವಾಡನೇ ಇದೆ ಅಂತ ಹೇಳಿದ್ರು. ಬಂದಿದ್ದೀವಿ. 5 ವಾರ ಆಗಿದೆ. ಇವಾಗ ಪರವಾಗಿಲ್ಲ. ನಮ್ಮ ಮನೆಯವರು ಇಂಪ್ರೂವ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದಾರೆ. ದೇವರು ಎಲ್ಲರನ್ನೂ ಕಾಯ್ತಿದ್ದಾನೆ. ಒಳ್ಳೆಯದಾಗುತ್ತೆ ಸರ್. ನಮ್ಮ ತಮ್ಮ ಹೇಳಿದ್ರು ಈ ಥರ ಕಾಯಿ ಕಟ್ತಾ ಇದ್ದಾರೆ. ಸಂಕಲ್ಪ ಫಸ್ಟ್ ವಾರ ಸಂಕಲ್ಪ ಆದಮೇಲೆ 21 ವಾರ ಮಾಡಬೇಕು ಅಂತ ಹೇಳಿದರು ಆಚಾರ್ಯರು. ಈಗೊಂದು 6 ವಾರ ಆಗಿದೆ ನನಗೆ. ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ನೋಡಬೇಕು. ನಮ್ಮ ತಮ್ಮ ಕರ್ಕೊಂಬರ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ ಸರ್. ತುಂಬ ಪವಾಡ ಆಗ್ತಾ ಇದೆ. ನಂಬಿಕೆ ಮುಖ್ಯ. ಇವಾಗ ನಂಬಿಕೆ ಇಟ್ಕೊಂಡು ಬಂದ್ವಿ ಅಂದರೆ ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಸರ್. ಅವ್ರ ಬ್ರೈನ್ ಟ್ಯೂಮರ್ ಆಗಿತ್ತು ಲಾಸ್ಟ್ ಇಯರು.
ಇವಾಗ 1 ವರ್ಷ ಆಯಿತು ಹಾಸ್ಪಿಟಲ್ಲೇ ಇದ್ದಾರೆ. ಇವಾಗ ಅದೇ ನಮ್ಮ ತಮ್ಮ ಹೇಳಿ ಕರ್ಕೊಂಬಂದಿದ್ದಾರೆ, ಸೇವೆ ಮಾಡ್ತಾ ಇದ್ದೀವಿ ರಾಯರಿಗೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸರ್. ನೋಡು 21 ವಾರ ಆಯಿತು ಅಂದರೆ ರಾಯರು ನಮ್ಮ ಮನೆ ಕರ್ಕೊಂಬರಂಗೆ ಆದರೆ ಸಾಕು, ಅಷ್ಟೇ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಪರವಾಗಿಲ್ಲ ಸರ್, ಆಗ್ತಾ ಇದೆ, ಈಗ ರಿಕ್ವೈರ್ ಆಗ್ತಾ ಇದೆ, 1% ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇನ್ನು 5 ವಾರ ಆಗಿದೆ ಅಲ್ಲ, ಹಾಂ, ಇನ್ನು 21 ವಾರ ಇದೆ, ನೋಡೋಣ. ರಾಯರ ಕೃಪೆ ಇದ್ರು ಅಂದರೆ ಹುಷಾರಾಗಿ ಅವರು ಇಲ್ಲಿ ಬರ್ಬೋದು, ಬಂದೇ ಬರ್ತಾರೆ. ನಂಬಿಕೆ ಮುಖ್ಯ ಸರ್, ಅಷ್ಟೇ. ಬನ್ನರ್ಘಟ್ಟ ಬನ್ನರ್ಘಟ್ಟ ಗೊತ್ತಲ್ಲ ಸರ್, ಅದರಿಂದ ಅಕ್ಷಯ ನಗರ ಬಿ ಅಲ್ಲಿ ಬರ್ತಾ ಇದೆ ಸರ್. ತುಂಬ ದೂರ ಆಗುತ್ತೆ, 2 ತಾಸು ಹೋಗ್ತಾ. ಹಾಂ, ಕಾಯಿ ಇದ್ರೆ ಪ್ರತಿ ವಾರ ನಮಸ್ಕಾರ ಹಾಕ್ಬೇಕು ಸರ್. ಮನೆಗೆ 8 ನಮಸ್ಕಾರ ಹಾಕ್ಬೇಕು, ದೀಪದ ನಮಸ್ಕಾರ. ಅದಾದಮೇಲೆ ಕಾಯಿನ ಕಟ್ಟಿರ್ತೀವಲ್ಲ, ಸಂಕಲ್ಪ ಮಾಡಿಸಿರ್ತಾರೆ ಫಸ್ಟ್ ವಾರದಲ್ಲಿ, ಆ ಕಾಯಿ ತೊಗೊಂಬಂದು 30 ಪ್ರದಕ್ಷಿಣೆ ಹಾಕಬೇಕು. 30 ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಯಿ ತೊಗೊಂಡು ಅಲ್ಲಿ ಕಟ್ಟಬೇಕು. ಕಟ್ಟಿ ಬಂದು ಮತ್ತೆ ಒಂದು 16, ಟೋಟಲ್ 54 ಆಗುತ್ತೆ ಸರ್. 54 ಪ್ರದಕ್ಷಿಣೆ ಹಾಕಬೇಕು ಪ್ರತಿ ವಾರ. ಹಾಕಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು. ಪ್ರಸಾದ ಎಲ್ಲ ಇರುತ್ತೆ, ತೊಗೊಂಡು ಹೋಗ್ಬೇಕು. ಹಾಂ, ಅದೇ ಸಂಕಲ್ಪ ಯಾವ್ದು ಮಾಡಿಸಿರ್ತಾರೋ ಅದೇ ಕಾಯಿನೇ ಪೂಜೆ ಮಾಡಬೇಕು. ಮತ್ತು ಅಲ್ಲಿ ಜಾಗಕ್ಕೆ ಕಟ್ಟಬೇಕು. ಹಾಂ, ಪ್ರತಿ ವಾರ ಕಾಯಿ ಸಂಕಲ್ಪ ಮಾಡಿಸಿರ್ತಾರಲ್ಲ ಸರ್, ಅದನ್ನೇ ತೊಗೊಂಬಂದು ಪೂಜೆ ಮಾಡಬೇಕು. ಪೂಜೆ ಮಾಡಿ ಮತ್ತೆ ನಾವು ಎಲ್ಲಿ ಕಟ್ಟಿರ್ತೀವೋ ಅಲ್ಲೇ ಕಟ್ಟಬೇಕು. ಪ್ರತಿ ವಾರ ಬಂದು ನಮಸ್ಕಾರ ಮಾಡಬೇಕು ಅದೇ ಕಾಯಿ. 21 ವಾರ ಆದಮೇಲೆ ಹೋಮ ಮಾಡಿಸ್ತಾರೆ. ಹೋಮ ಆದಮೇಲೆ ನಮಗೊಂದು ಕಾಯಿ ಕೊಡ್ತಾರೆ, ಮನೆಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ. ಹೌದು, ತುಂಬ ಜನ ಬರ್ತಾ ಇದ್ದಾರೆ, ತುಂಬ ಊರಿಂದ, ಬೇರೆ ಬೇರೆ ಊರಿಂದೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಹಾಂ, ನಂಬಿಕೆ ಇಟ್ಕೊಂಬಂದರೆ ರಾಯರು ಯಾರನ್ನೂ ಕೈ ಬಿಡಲ್ಲ ಸರ್, ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಬರಬೇಕು ಅಷ್ಟೇ. ಖಂಡಿತ ಅದೇ ನಂಬಿಕೆ, ರಾಯರಿದ್ದಾರೆ, ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಮುಖ್ಯ ನೋಡಿ, ಸತ್ಯ ಸರ್.